ಸಿದ್ದರಾಮಯ್ಯ ಪೂರ್ಣಾವಧಿಗೆ ಸಿಎಂ ಆಗ್ತಾರೆ. ಯತೀಂದ್ರ ಹೇಳಿಕೆಗೆ ಕೇಂದ್ರ ರಾಜಣ್ಣ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪೂರ್ಣ ಅವಧಿಗೆ ಅವರು ಸಿಎಂ ಆಗಿರುತ್ತಾರೆ ಅನ್ನೋದಾಗಿ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ರಲ್ಲ, ಇದಕ್ಕೆ ಕೆಎನ್ ರಾಜಣ್ಣ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿರೋದು ಅವರ ವೈಯಕ್ತಿಕ ವಿಚಾರ. ಇದು ಎಂಎಲ್ಸಿ ಸಭೆಯಲ್ಲಿ 5 ವರ್ಷಕ್ಕೆ ಸಿಎಂ ಆಗಿ ನೇಮಕ ಆಗ್ತಾರೆ. ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಿದ್ದೇವೆ ಅನ್ನೋದಾಗಿ ರಾಜಣ್ಣ ಅವರು ಹೇಳಿದರು. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ. ಹೈಕಮಾಂಡ್ ಬದಲಾಯಿಸಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಬದಲಾವಣೆಗಳಾಗುತ್ತೆ. ಸಿಎಂ ರೇಸ್ನಲ್ಲಿ ಹಲವು ನಾಯಕರಿದ್ದಾರೆ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ಪರಮೇಶ್ವರ್, ಎಂಬಿ ಪಾಟೀಲ್ ಸೇರಿ ಹಲವು ಪ್ರಭಾವಿ ನಾಯಕರು ಸಿಎಂ ರೇಸ್ನಲ್ಲಿದ್ದಾರೆ. ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ರು. ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಆಗೋದಿಲ್ಲ, ಅವರೇ ಮುಂದುವರಿತಾರೆ, ಅಂದ್ರೆ 5 ವರ್ಷಕ್ಕೆ ಪೂರ್ಣ ಅವಧಿಗೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬ್ಯಾಟ್ ಬೀಳಿಸ್ತಾರೆ ರಾಜಣ್ಣ ಅವರು ಕೂಡ. ಅಂದ್ರೆ ಯತೀಂದ್ರ ಅವರು ಹೇಳಿದಾರಲ್ಲ, ಇದು ವೈಯಕ್ತಿಕ ವಿಚಾರ. ಬಟ್ ಎಂಎಲ್ಸಿ ಸಭೆಯಲ್ಲಿ 5 ವರ್ಷಕ್ಕೆ ಅನ್ನೋದಾಗಿ ಅವರನ್ನು ನೇಮಕ ಮಾಡಿರೋದು. ಹಾಗಾಗಿ ಏನಾದರೂ ಬದಲಾವಣೆಗಳಾಗುತ್ತಾ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಮುಂದಿನ ದಿವಸದಲ್ಲಿ. ಅವರಿಗೆ ಚೇಂಜಸ್ ಬೇಕು, ಚೇಂಜ್ ಮಾಡಬೇಕು ಅಂತ. ಬಟ್ ಸಿಎಂ ರೇಸ್ನಲ್ಲಿ ಒಬ್ಬರಲ್ಲ, ಅನೇಕರಿದ್ದಾರೆ. ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಈ ಹಿಂದೆ ನವೆಂಬರ್ ಕ್ರಾಂತಿ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ರಾಜಣ್ಣ ಅವರು. ನಂತರದಲ್ಲಿ ಅವರು ಸಚಿವ ಸಂಪುಟದಿಂದಲೇ ಆಚೆ ಹೋದ್ರು, ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರ ಕೆಂಗಣಿಗೆ. ಬಟ್ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕ ಕೆಎನ್ ರಾಜಣ್ಣ ಅವರು. ಹಾಗಾಗಿ ಯತೀಂದ್ರ ಅವರ ಹೇಳಿಕೆ ಅದು ವೈಯಕ್ತಿಕ ಹೇಳಿಕೆ. ಮತ್ತು ಅದೇ ವಿಚಾರ ಹೇಳ್ತಾರೆ. ಅಂದ್ರೆ ಅದೇ ರೇಸ್ನಲ್ಲಿ ಅವರು ಇದ್ದಾರೆ, ಅವರು ಮುಂದುವರಿತಾರೆ, ಜೊತೆಲಿ ಇತರ ನಾಯಕರಿದ್ದಾರೆ ಅನ್ನೋದಾಗ ಮಾತನಾಡಿದ್ದಾರೆ. ಬನ್ನಿ ರಾಜಣ್ಣ ಅವ್ರನ್ನ ಮಾತನ್ನ ನೋಡೋಣ. ಅಂತಕ್ಕಂಥವರು ಬಹಳ ಜನ ಇದ್ದಾರೆ, ಮುಖ್ಯಮಂತ್ರಿಗಳಾಗಬೇಕು ಅನ್ನೋರು ಬಹಳ ಜನ ಇದ್ದಾರೆ. ಆದರೆ ಈ ಗೊಂದಲವನ್ನು ಆದಷ್ಟು ಜಾಗ್ರತೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಅದನ್ನು ನಿವಾರಣೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯ ಒಂದು ಪರಿಸ್ಥಿತಿ ಏನಿದೆ, ಇದು ಈ ಪರಿಸ್ಥಿತಿಯಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥದ್ದು ನನ್ನ ಮನವಿ. 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ ಸರ್. ನೋಡ್ರಿ, CLP-ನಲ್ಲಿ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದು CLP ಲೀಡರು ಎಲೆಕ್ಟ್ ಆಗಿರೋದು. ಹಿ ಹ್ಯಾಸ್ ಬೀನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಈ ಮಧ್ಯೆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ಟರೆ ಇನ್ನೊಬ್ಬರು ಬರಲಿಕ್ಕೆ ಸಾಧ್ಯ. ಅವ್ರು ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ. ನೋಡಿ, ಡೋಂಟ್ ಬಿ ಮಿಸ್ಲೀಡ್ ದ ಪಬ್ಲಿಕ್. ಸಿದ್ದರಾಮಯ್ಯನವ್ರು 100 ಸರಿ ಹೇಳಿದ್ದಾರೆ, ವಾಟ್ ಎವರ್ ಡೈರೆಕ್ಷನ್ಸ್ ಕಮ್ಸ್ ಫ್ರಮ್ ದಿ ಹೈಕಮಾಂಡ್ ಐ ಆಮ್ ಅಬೈಡ್ ಬೈ ದಟ್ ಅಂತ ಹೇಳಿದ್ದಾರೆ. ಸೊ ಆಗಿರೋವಾಗ ಸಿದ್ದರಾಮಯ್ಯನವರು ಹೈಕಮಾಂಡವ್ರಿಗೆ ಎದುರಿಸ್ತಕ್ಕಂಥದ್ದಾಗಲಿ, ಹೈಕಮಾಂಡ್ನವರು ಸಿದ್ದರಾಮಯ್ಯನವ್ರಿಗೆ ಕೈ ಬಿಡುವಂಥದ್ದಾಗಲಿ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಳ್ಳಿ. ಬದಲಾವಣೆ ಅನಿವಾರ್ಯ ಆದರೆ DK ಶಿವಕುಮಾರ್ ಮಾತ್ರ ಆಪ್ಷನ್ ಅಂತ. ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ? 2013ರಲ್ಲಿ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರು 8 ವರ್ಷ ಇದ್ದರು. ಅವ್ರ ಕಾಲದಲ್ಲೂ ಸರ್ಕಾರ ಬಂತಲ್ಲ, ಅವರು ಅಧಿಕಾರಕ್ಕೆ ತಂದ್ರಲ್ಲ, ಅವ್ರನ್ನೂ ಕೂಡ ಪರಿಗಣಿಸ್ಬೇಕಲ್ಲ. ದಲಿತರು ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಪರಿಗಣಿಸ್ಬೇಕು ಅಂತ ಅಲ್ಲ. 2013ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ಅವರ ಒಂದು ದೊಡ್ಡ ಶ್ರಮ ಇದೆ. ಅಂದರೆ ಒಬ್ಬರಿಂದಲೇ ಅಧಿಕಾರಕ್ಕೆ ಬಂತು ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ಆದರೆ ಅವರು ಹೆಚ್ಚು ಶ್ರಮ ಪಟ್ಟು ಅವರು ಪಕ್ಷದ ಸಂಘಟನೆಗೆ ಅವರ ವಿಧಾನಸಭಾ ಕ್ಷೇತ್ರನೇ ಅವರು ಸೋಲುವಂಥ ಪರಿಸ್ಥಿತಿ ಬರ್ತದೆ ಅಲ್ಲಿ ಅಂತಕ್ಕಂಥವರು.